ಇಂಗ್ಲೆಂಡ್ ವಿರುದ್ಧದ ಪಂದ್ಯಕ್ಕೂ ಮುಂಚಿತವಾಗಿ ಭಾರತ ತಂಡದ ನಾಯಕನಾದ ರೋಹಿತ್ ಶರ್ಮಾ ಅವರು ಗೆಲುವಿಗಾಗಿ ತಂಡದಲ್ಲಿ ದೊಡ್ಡ ಬದಲಾವಣೆ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಭಾರತ ತಂಡಕ್ಕೆ ಅಪಾಯಕಾರಿ ಆಟಗಾರರು ಎಂಟ್ರಿ ಕೊಟ್ಟಿದ್ದು, ಹಾಗೆ ವೀಕ್ಷಕರೇ ಇಂಗ್ಲೆಂಡ್ ವಿರುದ್ಧದ ಪಂದ್ಯಕ್ಕೂ ಮುಂಚಿತವಾಗಿ ಇದೀಗ ರೋಹಿತ್ ಶರ್ಮಾ ಅವರು ಹೊಸ ತಂಡವನ್ನು ಪ್ರಕಟಿಸಿದ್ದಾರೆ. ಇನ್ನು ವೀಕ್ಷಕರೇ, ಭಾರತ ತಂಡದಿಂದ ವಿರಾಟ್ ಕೊಹ್ಲಿ, ಶಿವಮ್ ದುಬೆ, ರಿಷಬ್ ಪಂತ್ ಅವರು ಹೊರಗೆ ಉಳಿದಿದ್ದು, ಹಾಗೆ ವೀಕ್ಷಕರೇ ಸಂಜು ಸ್ಯಾಮ್ಸನ್ ಮತ್ತು ಯಜುವೇಂದ್ರ ಚಹಲ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ವೀಕ್ಷಕರೇ, ಈ ಒಂದು ವಿಡಿಯೋದ ಪ್ಲೇಯಿಂಗ್ 11 ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನಾಳೆಯ ಪಂದ್ಯದಲ್ಲಿ ಹೊಸದಾಗಿ ಯಾವ ಆಟಗಾರರು ಎಂಟ್ರಿ ಕೊಡಬಹುದು ಎಂಬುದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಟೈಪ್ನ ಮಾಡಿ ನಮಗೆ ತಿಳಿಸಿ. ಹಾಗೆ ವೀಕ್ಷಕರೇ, ಈ ಒಂದು ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ನ ಮಾಡಿ. ಹೌದು ವೀಕ್ಷಕರೇ, ನೀವು ವಿಡಿಯೋಗೊಂದು ಲೈಕ್ನ ಮಾಡಿದರೆ ಇನ್ನೂ ಸಾಕಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ನಮಗೆ ಪ್ರೋತ್ಸಾಹ ಸಿಗುತ್ತದೆ. ವೀಕ್ಷಕರೇ, ನಾಳೆ ಜೂನ್ 27ರಂದು ಸೆಮಿಫೈನಲ್ ಹಂತದ 54ನೇ ಪಂದ್ಯದಲ್ಲಿ ಇಂಡಿಯಾ ಹಾಗೂ ಇಂಗ್ಲೆಂಡ್ ತಂಡವು ಮುಖಾಮುಖಿಯಾಗುತ್ತಿವೆ. ವೀಕ್ಷಕರೇ, ಈ ಒಂದು ಪಂದ್ಯವು ಗಯಾನಾ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ನಡೆಯುತ್ತಿದ್ದು, ಹಾಗೆ ವೀಕ್ಷಕರೇ ಈ ಒಂದು ಪಂದ್ಯವು ಕೂಡ ಭಾರತ ತಂಡಕ್ಕೆ ಸೇಡಿನ ಸಮರವಾಗಿದೆ. ವೀಕ್ಷಕರೇ, ಮೊನ್ನೆ ಆಸ್ಟ್ರೇಲಿಯಾ ವಿರುದ್ಧ ಭಾರತ ತಂಡವು ಸೇಡನ್ನು ತೀರಿಸಿಕೊಂಡಿದ್ದು, ಹಾಗೆ ವೀಕ್ಷಕರೇ ಭಾರತ ತಂಡಕ್ಕೆ ಇನ್ನೊಂದು ತಂಡ ಬಾಕಿ ಇದೆ. ವೀಕ್ಷಕರನ್ನು ಈ ಒಂದು ಪಂದ್ಯಕ್ಕೂ ಮುಂಚಿತವಾಗಿ ಇದೀಗ ವೀಕ್ಷಕರೇ ಭಾರತ ತಂಡದ ನಾಯಕನಾಗಿದ್ದ ರೋಹಿತ್ ಶರ್ಮಾ ಅವರು ತಂಡದಲ್ಲಿ ದೊಡ್ಡ ಬದಲಾವಣೆ ಮಾಡಿದ್ದಾರೆ. ಹೌದು ವೀಕ್ಷಕರೇ, ನಾಳೆಯ ಪಂದ್ಯಕ್ಕೆ ತಂಡ ಹೀಗಿದೆ. ವೀಕ್ಷಕರೇ, ಈ ಒಂದು ಮೆನ್ಸ್ T20 ವರ್ಲ್ಡ್ ಕಪ್ ಪಂದ್ಯಾವಳಿಯಲ್ಲಿ ವಿರಾಟ್ ಕೊಹ್ಲಿ ಅವರು ಕಳಪೆ ಪ್ರದರ್ಶನ ಕೊಡುತ್ತಿದ್ದು, ಹಾಗೆ ವೀಕ್ಷಕರೇ ಓಪನಿಂಗ್ ಸ್ಥಾನದಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಿಲ್ಲ. ವೀಕ್ಷಕರನ್ನು ಇವರ ಸ್ಥಾನದಲ್ಲಿ ಸಂಜು ಸ್ಯಾಮ್ಸನ್ ಅವರು ಎಂಟ್ರಿ ಕೊಡಬಹುದಾಗಿದೆ. ಅದೇ ರೀತಿ ವೀಕ್ಷಕರೇ ಟೀಮ್ ಇಂಡಿಯಾ ತಂಡದ ಬೆಸ್ಟ್ ಆಲ್ರೌಂಡರ್ ಆಗಿದ್ದ ಶಿವಮ್ ದುಬೆ ಅವರು ಕೂಡ ನಾಳೆಯ ಪಂದ್ಯದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಅಥವಾ ಇಲ್ವಾ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ಇನ್ನು ವೀಕ್ಷಕರೇ, ಈ ಒಂದು T20 ವರ್ಲ್ಡ್ ಕಪ್ ಪಂದ್ಯಾವಳಿಗೆ ಭರ್ಜರಿಗೆ ಕಂಬ್ಯಾಕ್ ಮಾಡಿದ್ದ ರಿಷಬ್ ಪಂತ್ ಅವರು ಕೂಡ ನಾಳೆಯ ಪಂದ್ಯದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಅಥವಾ ಇಲ್ವಾ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ವೀಕ್ಷಕರೇ, ಒಂದು ವೇಳೆ ನಾಳೆ ರಿಷಬ್ ಪಂತ್ ಅವರು ಪ್ಲೇಯಿಂಗ್ 11ನಲ್ಲಿ ಕಾಣಿಸಿಕೊಳ್ಳದಿದ್ದರೆ ಇವರ ಸ್ಥಾನದಲ್ಲಿ ಸಂಜು ಸ್ಯಾಮ್ಸನ್ ಅವರು ಎಂಟ್ರಿ ಕೊಡಲಿದ್ದಾರೆ. ವೀಕ್ಷಕರೇ, ಎಷ್ಟು ಬದಲಾವಣೆಗಳಾಗಬಹುದು ಎಂದು ನಮಗೆ ಬಂದಿರುವಂಥ ಅಪ್ಡೇಟ್ಸ್.